ಅಯ್ಯೋ ಯಾರೋ ಮನೆಗೆ ಬಂದುಬಿಟ್ರು ಏನಪ್ಪ ಪಾಯಸ ಮಾಡೋದು ಅಂತನಾ ಟೆನ್ಷನ್ನೇ ತೊಗೋಬೇಡಿ. ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಇದೊಂದು ಸಿಂಪಲಾಗಿ ಮಾಡುವಂತಹ ಸಾಬುದಾನ ಪಾಯಸ. ನೀವೆಲ್ಲ ಸಾಬುದಾನ ಕೇಳಿರ್ತೀರ ಅಲ್ವಾ, ನಿಮ್ಮ ಮನೇಲಿ ಇಟ್ಕೊಂಡಿರ್ತೀರ. ನಮ್ಮ ಕಡೆ ಇದನ್ನು ಸಬ್ಬಕ್ಕಿ ಅಂತ ಹೇಳ್ತಾರೆ, ಇಲ್ಲೇನೋ ಬೆಂಗಳೂರಲ್ಲಿ ಸಾಬುದಾನ ಅಂತ ಅಂತಾರಂತೆ. ಬಟ್ ಲೈಕ್ ನಮ್ಮಲ್ಲಿ ಈ ಸಬ್ಬಕ್ಕಿನ ಸಾಮಾನ್ಯವಾಗಿ ನಮ್ಮ ಕಡೆ ಹಪ್ಳಗಳಿಗಷ್ಟೇ ಯೂಸ್ ಮಾಡೋದು. ಇದರಲ್ಲೂ ಒಂದು ಸ್ವೀಟ್ ಮಾಡ್ತಾರಾ ಅನ್ನೋದು ಇತ್ತೀಚೆಗಷ್ಟೇ ಎಲ್ರಿಗೂ ಗೊತ್ತಾಗಿರೋದು. ಯಾಕಂದರೆ ಮದುವೆ ಮನೆಗಳಲ್ಲಿ ಇದು ತುಂಬ ವೈರಲ್ ಆ್ಯಂಡ್ ಫೇಮಸ್ ರೆಸಿಪಿ ಆಗಿರುತ್ತೆ. ನನ್ನ ಮಗನಿಗಂತೂ ಮಣಿ ಪಾಯಸ ಅಂತಲೇ ಹೆಸರಿಟ್ಬಿಟ್ಟಿದ್ದಾನೆ. ಬಟ್ ಇದಂತೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಪಾಯಸ. ಬಟ್ ಅದೇ ಹೇಳಿದ್ನಲ್ಲ, ನನ್ನ ಮಗನಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಚಿಕ್ಕವನಿಗಲ್ಲ, ದೊಡ್ಡವನಿಗೆ. ಅವ್ನಿಗೆ ಸ್ವಲ್ಪ ಸ್ವೀಟ್ಸ್ ಐಟಮ್ಮು ಮತ್ತು ಸ್ನ್ಯಾಕ್ಸ್ ಐಟಮ್ಸು ಇದೆಲ್ಲ ತುಂಬ ಇಷ್ಟ. ಓಕೆ, ನನ್ನ ಕತೆ ಇದ್ದಿದ್ದೆ, ನಾನು ಹೇಳ್ತೀನಿ ಇದಕ್ಕೆ ಏನೇನು ಹಾಕ್ತೆ ಅಂತ. ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಳ್ಳಿ. ಅದೇ ಉಳಿದಿರೋ ಬಾಣಲಿಗೆ ನೀವು ಓವರ್ನೈಟ್ ಸೋಕ್ ಮಾಡಿಟ್ಟಿರುವಂತಹ ಸಾಬೂನನ್ನ ಅದಕ್ಕೆ ಹಾಕಿ ಒಂದು 2 ನಿಮಿಷ ಫ್ರೈ ಆದ ನಂತರ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಸೇರಿಸ್ಕೊಳ್ಳಿ. 1 ಲೋಟ ಹಾಲನ್ನ ಹಾಕ್ಕೊಳ್ಳಿ. ನಾನು ಕಣ್ಣಳ್ದಲ್ಲಿ ಹಾಲು ಹಾಕಿದ್ದೀನಿ, ನೀವು ಮೆಜರ್ಮೆಂಟ್ ಇಟ್ಕೊಂಡ್ರೆ 1 ಗ್ಲಾಸ್ ಹಾಲು. ನಾನು ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ, ಮನೇಲಿ ಇತ್ತು ಅಂತ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಯೂಶ್ವಲಿ ಇಲ್ಲ ಅಂತಂದರೆ ಅದನ್ನು ಹುಡ್ಕೊಂಬಂದು ಹಾಕೋಕೆ ಹೋಗ್ಬೇಡಿ, ಏನು ಪ್ರಾಬ್ಲಮ್ ಇರಲ್ಲ. ಸಕ್ಕರೆನೇ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿ, ನೀವೇನು ಹುರಿದಿಟ್ಕೊಂಡಿರ್ತೀರ ಅದು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಲಾಸ್ಟಿಗೆ ನಮ್ಮನೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಟೇಸ್ಟ್ ಕೊಡಲಿ ಅಂತೇಳಿ ನಾನು ಬಾದಾಮಿನ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಡೈರೆಕ್ಟಾಗಿ ಹಾಕ್ತೆ. ಈ ಥರ ಸೂಪರ್ ಡೂಪರ್ ಆಗಿರುವಂತಹ ಸ್ವೀಟ್ಸ್ ರೆಸಿಪಿಗಳಿಗೆ ನೀವು ನನ್ನ ಪೇಜ್ನ ಫಾಲೋ ಮಾಡಿ. ನಾನು ನಿಮಗೆ ಸಾಕು ಅನ್ನೋಷ್ಟು ಸ್ವೀಟ್ಸ್ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಇನ್ನೂ ತುಂಬ ಸ್ವೀಟ್ಸ್ ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಖಂಡಿತ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.